ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಊಟ ಮಾಡೋದು ಹೇಗೆ ಅಂತ ಗೊತ್ತೇ ಇದೆ. ನನಗೆ ಊಟ ಮಾಡಕ್ಕೆ ಬರಲ್ಲ ಅಂತ ಯಾರು ಹೇಳ್ತೀವ? ಯಾರೂ ಹೇಳೋದಿಲ್ಲ. ಬೇಕಾದಷ್ಟೇ ಊಟ ಮಾಡ್ತೀವಿ. ಊಟ ಮಾಡೋದ್ರ ಬಗ್ಗೆ ಹೇಗೆ ಊಟ ಮಾಡಬೇಕು, ಅದಕ್ಕಿಂತ ಮುಖ್ಯವಾಗಿ ಹೇಗೆ ಊಟ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಇದನ್ನೆಲ್ಲ ಹೇಳೋವಂತಹದ್ದು ಆರೋಗ್ಯ ಶಾಸ್ತ್ರ. ಆದರೆ ನಮ್ಮ ದೇಶದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರಗಳು ಇದ್ರ ಬಗ್ಗೆ ಮಾತಾಡತ್ತೆ. ಏನು, ನಾವು ಊಟ ಮಾಡೋದ್ರ ಬಗ್ಗೆ ಧರ್ಮಶಾಸ್ತ್ರ ಬಂದು ಹೇಳಬೇಕೆ? ಕನ್ನಡದಲ್ಲಿ ಗಾದೆ, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತಂದ್ಬಿಟ್ಟು, ನಮಗೇನು ಬೇಕೋ ಅದನ್ನ ನಾವು ಊಟ ಮಾಡಬೇಕು. ಯಾರ್ದಾರು ಬಲವಂತಕ್ಕೆ ಇದನ್ನ ತಿನ್ನು ಇದನ್ನ ತಿನ್ನು ಅಂತಂದ್ಬಿಟ್ಟು, ಅಥವಾ ಇನ್ನು ತಿನ್ಬೇಡ ಇನ್ನು ತಿನ್ಬೇಡ ಅಂತಂದ್ಬಿಟ್ಟು ಬೇರೆಯವ್ರು ಹೇಳಿದ್ರೆ ಅದನ್ನ ಕೇಳ್ಕೊಂಡು ನಾವು ತಿನ್ಬೇಕೆ? ನಮಗೇನು ಬೇಕೋ, ನಮಗೇನು ರುಚಿಸುತ್ತೋ ಅದನ್ನ ನಾವು ತಗೋತೀವಿ. ಅದು ನಮಗೆ ಬೇಕು, ಅದನ್ನ ನಾವು ತಗೊಳ್ಳೋದು. ಹಾಗಿರ್ಬೇಕಾದ್ರೆ ಇದಕ್ಕೆಲ್ಲ ಧರ್ಮಶಾಸ್ತ್ರ ಯಾಕೆ? ಏನೋ ಹೇಳ್ತಾರಲ್ಲ, ದೊಣೆನಾಯಕನ ಅಪ್ಪಣೆನೇ ಅಂತಂದ್ಬಿಟ್ಟು. ಹಾಗೆ ಇದ್ಯಾವ ಧರ್ಮಶಾಸ್ತ್ರ ಇದನ್ನೆಲ್ಲ ಹೇಳೋವಂಥದ್ದು ಅಂತಂದ್ರೆ, ಮನುಸ್ಮೃತಿನೇ ಹೇಳುತ್ತೆ ಹೇಗೆ ಊಟ ಮಾಡಬಾರ್ದು ಅಂತಂದ್ಬಿಟ್ಟು. ಅಯ್ಯೋ ರಾಮ್ನೆ, ಮನು ಇದಕ್ಕೂ ಬಂದ್ಬಿಟ್ನಾ, ಇದನ್ನು ಹೇಳ್ತಾ ಇದ್ದಾನ ಅಂತ ಪ್ರಶ್ನೆ ಬರ್ಬೋದು. ಸ್ವಲ್ಪ ಕೇಳಿಸ್ಕೋಬೇಕು. ಅದು ಏನು ಅಂತ ಮೊದಲು ಕೇಳ್ಕೊಂಡ್ಬಿಟ್ಟು ಆಮೇಲೆ ವಿಚಾರ ಮಾಡಿ, ಅದು ಸರಿ ಇಲ್ಲದೆ ಹೋದ್ರೆ ಇಲ್ಲಪ್ಪ ಅವನು ಹೇಳಿರೋದು ಸರಿ ಇಲ್ಲ ಅಂತ ಬಿಡೋಣ. ಕೇಳಿಸ್ಕೊಳಕ್ ಮುಂಚೆನೇ ಓ ಮನುನಾ ಅಂತಂದ್ಬಿಟ್ಟು ತಿರಸ್ಕಾರ ಮಾಡೋದು ಬೇಡ. ಪ್ರತಿಯೊಂದನ್ನು ಕೂಡ ಕೇಳಬೇಕು, ಕೇಳಿ ತಿಳ್ಕೊಳ್ಬೇಕು. ಅದ್ರಲ್ಲಿ ಸರಿಯಾದ್ಯಾವುದು ತಪ್ಪಾದ್ಯಾವುದು ಅಂತ ವಿಮರ್ಶೆ ಮಾಡಬೇಕು. ಸರಿಯಾಗಿದ್ರೆ ತಗೋಬೇಕು, ತಪ್ಪಾಗಿದ್ರೆ ಬಿಡಬೇಕು. ಇಷ್ಟೇ ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕಾದಂತಹ ಕ್ರಮ. ನಾವು ಮನು ಏನು ಹೇಳ್ತಾನೆ ಅಂತ ಹೇಳೋಕ್ ಮುಂಚೆ ಅವನು ಹೇಳೋದ್ರ ಒಂದು ಸಾರವನ್ನೇ ಹೇಳೋವಂತಹ ಕನ್ನಡದಲ್ಲೇ ಇರುವಂತಹ ಒಂದೆರಡು ಮಾತನ್ನ ನಾವು ಅವಲೋಕಿಸ್ಬಿಟ್ರೆ ಆವಾಗ ಮನುವಿನ ಮಾತು ಇನ್ನೂ ಸುಲಭವಾಗಿ ಅರ್ಥವಾಗತ್ತೆ ಅಂತ ಅನ್ಕೋಬಹುದು. ಒಂದು ಹೇಳೋದೇನಪ್ಪಾ ಅಂದ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕನ್ನಡದಲ್ಲಿ ಒಂದು ಗಾದೆ. ಅಯ್ಯೋ ರಾಮನೇ, ಎಲ್ಲ ನಮಗೆಲ್ಲ ಬೇಕಾದ ಜನಕ್ಕೆ ಊಟ ಮಾಡಿನೇ ರೋಗ ಬರೋದು. ಆದ್ರಿಂದ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಅರ್ಥ ಏನು? ಡಾಕ್ಟರ್ ಹತ್ರ ಹೋದ್ರೆ ಇದನ್ನ ತಿಂದ್ರಾ ಅದನ್ನ ತಿಂದ್ರಾ ಅಂತ ಕೆಲವು ಸಲ ಕೇಳ್ತಾರೆ. ಸರಿ, ಈ ಥರದ್ದೆಲ್ಲ ಸಮಸ್ಯೆಗಳು ಬೇಕಾದಷ್ಟು ನಾವು ನೋಡ್ತೀವಿಲ್ಲ. ಆದ್ರಿಂದ ಇದೊಂದು. ಆದ್ರಿಂದ ನಾವು ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ರೀತಿ ತಿನ್ಬೇಕು ಅಂತ ಹೇಳಿದ್ರೆ, ಯಾವ ರೀತಿ ತಿಂದ್ರೆ ನಮಗೆ ರೋಗ ಬರೋದಿಲ್ವೋ ಅಂಥದ್ದನ್ನ ತಿನ್ಬೇಕು ಅಂತಂದ್ಬಿಟ್ಟು. ನಾವು ಊಟನ ಭೋಗ ಅಂತ ತಿಂತೀವಿ, ರೋಗ ಅನ್ನೋದು ಬರುತ್ತೆ. ಆದ್ರಿಂದ ಭೋಗಕ್ಕೆ ಏನೋ ಒಂದು ಲಿಮಿಟ್ ಇದೆ. ಅದರಲ್ಲಿ ಈ ಲೈನ್ ಕ್ರಾಸ್ ಮಾಡಬೇಡ ಅಂತ ಹೇಳೋವಂಥದ್ದು ಏನೋ ಒಂದು ಲಿಮಿಟ್ ಇದೆ. ಅದನ್ನ ಕ್ರಾಸ್ ಮಾಡಿದ್ರೆ ಭೋ ಬದಲು ರೋ ಆಗತ್ತೆ. ರೋ ಅಂದ್ರೆ ಅಳದು ಅಲ್ವಾ, ಹೌದಲ್ವಾ? ಆದ್ರಿಂದ ಹಾಗೆ ಭೋಗದ ಬದಲು ರೋಗ ಬಂದು ಅದರಿಂದ ರೋನ, ಅಳೋದು, ರೋದತಿ, ರೋದನ ಎಲ್ಲ ಆಗ್ಬಾರ್ದಲ್ವಾ? ಆದ್ರಿಂದ ಬರೀ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಒಂಥರ ಸೂತ್ರ ಥರ ಹೇಳಿದ್ದಾಯ್ತು. ಬರೀ ಅಷ್ಟು ಸೂತ್ರಪ್ರಾಯವಾಗಿ ಮಾತಾಡ್ಬಿಟ್ರೆ ಕರೆಕ್ಟಾಗಿ ನೀವು ನಿಮ್ಮ ಅಭಿಪ್ರಾಯ ಏನಿದೆ ಸ್ವಲ್ಪ ವಿವರಿಸಿ ಹೇಳಿ ಅಂತ ಕೇಳಬೇಕಾಗತ್ತೆ. ಸೂತ್ರಕ್ಕೆ ಒಂದು ಭಾಷ್ಯ ಬೇಕಾಗುತ್ತೆ. ಭಾಷ್ಯ ಬೇಕಾ? ಕನ್ನಡದಲ್ಲೇ ಒಂದು ಭಾಷ್ಯ ಇದೆ. ಏನದು ಅಂತ ಹೇಳಿದ್ರೆ, ನಾವು ಊಟ ಮಾಡ್ತೀವಲ್ಲ, ಏನು ಮಾಡಿದ್ರೆ ನಾವು ಏನು ಅಂತ ಸರ್ಟಿಫಿಕೇಟು ಆಯ್ತು. ನೀವು ಹೀಗೆ ಊಟ ಮಾಡ್ತೀರಾ, ಹಾಗಾದ್ರೆ ನೀವು ಇಂಥವ್ರು ಅಂತ ಸರ್ಟಿಫಿಕೇಟ್ ಕೊಡೋದು. ಏನದು? ಒಪ್ಪತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನನ್ನು ಹೊತ್ಕೊಂಡು ಹೋಗಿ ಅಂತಂದ್ಬಿಟ್ಟು ಕನ್ನಡದಲ್ಲಿ ಗಾದೆ. ಎಲ್ಲರೂ ನೀವೆಲ್ಲ ಕೇಳಿರೋಂಥದ್ದೇನೆ ಮಾತಿದು. ಏನ್ ಹೇಳುತ್ತೆ ಮಾತಿದು? ಯಾರು ಒಂದೇ ಹೊತ್ತು ತಿಂತಾನೋ ಒಂದು ದಿವಸಕ್ಕೆ ಅವನು ಯೋಗಿ, 2 ಹೊತ್ತು ತಿಂದ್ರೆ ಅವನು ರೋಗಿ. ನಾವು ಕನ್ನಡದಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಮಾತು ಕೇಳಿದ್ವಲ್ಲ, ಅದರದ್ದು ಈಗಲೇ ಹೇಳ್ತಾ ಇದೆ ನೋಡಿ. 2 ಹೊತ್ತು ತಿಂದ್ರೇನೆ ಅವನು ರೋಗಿ ಅಂತಂದ್ಬಿಟ್ಟು. 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ. ನಾವು ದಿವಸ 3 ಹೊತ್ತು ತಿಂತಾನೆ ಇದೀವಿ. ನಾವು ದಿವಸಕ್ಕೆ 3 ಹೊತ್ತು ತಿಂತೀವಿ ಅನ್ನೋದು ಒಂದು. ಮತ್ತು ಕೆಲವು ಸಲ ಕನ್ನಡದಲ್ಲಿ ನಾವು ಸ್ವಲ್ಪ ಒಂಚೂರು ರಾಗ ಸೇರಿಸಿ ಹೇಳಿದ್ರೆ ಅರ್ಥ ಬೇರೆ ಆಗುತ್ತೆ. 3 ಹೊತ್ತು ಮಾಡೋದು ಇದನ್ನೇ ಅಂತಂದ್ರೆ 3 ಹೊತ್ತು ತಿಂತಾ ಇರ್ತಾನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 3 ಟೈಮ್ಸ್ ಅಂತಲ್ಲ, ಸದಾ ಅನ್ನೋ ಅರ್ಥ. ಹಾಗೆ ಜಾಸ್ತಿ ತಿನ್ನುವಂಥವನು ರೋಗಿ. ಆಯ್ತಾ?
ಒಂದ್ ದಿವಸಕ್ಕೆ 4 ಹೊತ್ತು ಏನಾದ್ರು ತಿಂದ್ರೆ ಅಂತ ಹೊತ್ಕೊಂಡು ಹೋಗಿ ಅಂತ 4 ಜನ ಹೊತ್ಕೊಂಡು ಹೋಗುವಂತಹದ್ದು ಗೊತ್ತಲ್ಲ ನಮ್ಗೆ. ಆದ್ರಿಂದ ಇದು ಬಹಳ ಡೇಂಜರ್ ಲಿಮಿಟ್ ಅನ್ನೋದನ್ನ ತೋರಿಸುತ್ತೆ ಇದು. ಹಾಗೆ ಈ ಮಾತು ನಾವು ಊಟ ಮಾಡೋದ್ರಲ್ಲಿ ಯಾವ ಎಚ್ಚರ ಬೇಕು ಅನ್ನೋದನ್ನ ಹೇಳುತ್ತೆ. ಮೊದಲನೇದಾಗಿ ಒಂದು ದಿವಸಕ್ಕೆ 1 ಹೊತ್ತು ತಿಂದ್ರೇ ಸಾಕು ಯೋಗಿಗಳಿಗೆ. ನಾವೆಲ್ಲರೂ ಯೋಗಿಗಳೇನಲ್ಲ, ಆದ್ರೆ ಯೋಗಿಗಳತ್ತ ಸಾಗೋದಿಕ್ಕೆ, ಯೋಗಿತ್ವ ನಮ್ಮಲ್ಲಿ ಬರೋದಿಕ್ಕೆ ಒಂದಿಷ್ಟು ಪ್ರಯತ್ನ ಪಡಬಹುದು, ತಪ್ಪೇನಿಲ್ಲ. ಆಗಾಗ ಒಂದಿಷ್ಟು ಉಪವಾಸ ಮಾಡುವಂಥದ್ದು, ಸ್ವಲ್ಪ ಕಡಿಮೆ ಆಹಾರ ಮಾಡೋದು, ಸೇವಿಸುವಂಥದ್ದು, ಹೀಗೇನೋ ಒಂದಿಷ್ಟು ಮಾಡಿಕೊಂಡು ಆ ಐಡಿಯಲ್, ಆ ಆದರ್ಶಕ್ಕೆ ಒಂದಿಷ್ಟು ಪ್ರಯತ್ನವನ್ನು ನಾವು ಮಾಡಬಹುದು. 2 ಹೊತ್ತುಂಡವ ಭೋಗಿ, ಜೀವನದಲ್ಲಿ ಸುಖವಾಗಿರ್ಬೇಕು, ಎಂಜಾಯ್ ಮಾಡಬೇಕು ಅಂತ ಬಹಳ ಜನ ಅನ್ಕೊಳ್ತಾರಲ್ಲ, 2 ಹೊತ್ತು ತಿಂದರೆ ಸಾಕು ಅಂತ ಹೇಳುತ್ತೆ. 3 ಹೊತ್ತು ತಿನ್ನುವಂತಹದ್ದು ರೋಗ, ಅದು ರೋಗಕ್ಕೆ ಪರ್ಯಾಯ ಅನ್ನೋದನ್ನ ಕೂಡ ಹೇಳುತ್ತೆ ಆ ಮಾತು. ಇರ್ಲಿ, ಇದೆಲ್ಲ ಮಾತುಗಳಾಯ್ತು. ಮನು ಏನ್ ಹೇಳ್ತಾನೆ ಇದ್ರ ಬಗ್ಗೆ? ನ್ಯಾಯವಾಗಿ ಇದ್ರ ಬಗ್ಗೆ ಹೇಳಬೇಕಾದಂತಹದ್ದು ಆಯುರ್ವೇದ. ಆದ್ರೆ ಮನು ಧರ್ಮಶಾಸ್ತ್ರದಲ್ಲಿ ಇದನ್ನ ಯಾತಕ್ಕೆ ಹೇಳ್ತಾ ಇದ್ದಾನೆ? ಅವನಿಗೇನು ಕನ್ಸರ್ನ್? ನಾವು ಏನು ಊಟ ಮಾಡಿದ್ರೆ ಏನಂತೆ? ಆ ಧರ್ಮ ಕರ್ಮ ಹೇಳಬೇಕು ಅಂತಂದ್ರೆ ಅವ್ರು ನೋಡಿ, ಇಂಥ ಧರ್ಮ ಮಾಡಿ, ಇಂಥ ಕೆಲಸ ಮಾಡಿ, ಇಂಥದ್ದು ಮಾಡಿದ್ರೆ ಅಧರ್ಮ ಆಗತ್ತೆ, ಹೀಗೆ ಮಾಡಿದ್ರೆ ಧರ್ಮ ಆಗತ್ತೆ ಅಂತ ಅದನ್ನ ಹೇಳಬೇಕು. ನಮಗೆ ಇವಾಗೆಲ್ಲ ಒಂದು ಹುಚ್ಚ ಫ್ಯಾಷನ್ ಬಂದಿದೆ ಅಲ್ವಾ, ಮೈ ಬಾಡಿ ಮೈ ಚಾಯ್ಸ್, ಅದರಿಂದ ನಾವೇನ್ ಬೇಕಾದ್ರೂ ಮಾಡ್ಕೋತೀವಿ, ನೀವ್ ಯಾರು ಕೇಳೋದಿಕ್ಕೆ ಅಂತ ಹೇಳೋ ಥರದ್ದೇ ಟ್ರೆಂಡು ಹೀಗೆಲ್ಲ ಇದೆಯಲ್ಲ. ಆ ಥರದ ಮಾತುಗಳನ್ನ ಸಿನಿಮಾ ಆಕ್ಟರ್ಗಳು ಏನಾದ್ರು ಹೇಳ್ಬಿಟ್ರಂತೂ ಅದು ಬಹಳ ಜನಕ್ಕೆ ಅದೇ ವೇದವಾಕ್ಯ ಸಮಾನ ಆಗೋಗ್ಬಿಟ್ಟಿರುತ್ತೆ. ಆದ್ರಿಂದ ಇದನ್ನ ಮನು ಇದ್ರ ಬಗ್ಗೆ ಯಾತಕ್ಕೆ, ಅವನಿಗೆ ಏನು ಕನ್ಸರ್ನ್ ಇದ್ರ ಬಗ್ಗೆ, ಅವನು ಯಾಕೆ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಏನೋ ಮಾತನ್ನ ಹೇಳ್ತಾ ಇದ್ದಾನೆ ಅನ್ನೋದನ್ನ ಸ್ವಲ್ಪ ಗಮನಿಸ್ಬೇಕು. ಅವನು ಹೇಳೋದೇನು ಅಂತಂದ್ರೆ, ಅತಿ ಭೋಜನವನ್ನ ಮಾಡಬಾರದು ಅಂತ. ಯಾವ್ದಾದ್ರು ಮಾಡಿ ಅಂತಂದ್ರೆ ಅಥವಾ ಮಾಡಬೇಡಿ ಅಂತ ಹೇಳಿದ್ರೆ ಯಾಕೆ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟರೆ ಯಾರು ಏನು ಪ್ರಶ್ನೆ ಕೇಳಲ್ಲ. ರೀ ನೀವು ಹೀಗೆ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ನೀವು ಹೀಗೆ ಮಾಡಬಾರದು ಅಂತ ಹೇಳಿದ್ರೆ ಯಾತಕ್ಕೆ ಮಾಡಬಾರದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವನು 3 ಕಾರಣಗಳನ್ನು ಕೊಡ್ತಾನೆ. ಅನಾರೋಗ್ಯಂ, ಅನಾಯುಷ್ಯಂ, ಅಸ್ವರ್ಗ್ಯಂ ಚ ಅತಿ ಭೋಜನಂ. ಅನಾರೋಗ್ಯಂ, ಅತಿ ಭೋಜನ ಮಾಡಿದ್ರೆ ಆರೋಗ್ಯ ಕೆಡೋದ್ರಲ್ಲಿ ಸಂಶಯವೇ ಇಲ್ಲ. ನಾವು ತಿನ್ನೋದ್ರಲ್ಲಿ ಕ್ವಾಂಟಿಟಿ ಅಷ್ಟೇ, ಎಷ್ಟು ರೆಗ್ಯುಲೇಟ್ ಮಾಡ್ಕೊಳ್ಬೇಕು, ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರದು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರ ಇರಬೇಕು. ಆಯುರ್ವೇದ ಒಂದು ಲೆಕ್ಕಾಚಾರ ಹೇಳುತ್ತೆ, ಯೋಗ ಶಾಸ್ತ್ರಗಳು ಅದೇ ಲೆಕ್ಕಾಚಾರವನ್ನೇ ಹೇಳುವಂತಹದ್ದು. ಎಷ್ಟು ತಿನ್ನಬೇಕು ಅಂತ ಹೇಳಿದ್ರೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡಿದೆ, ಇನ್ ಕೆಲವರಂತೂ ಕಂಠಪೂರ್ತಿ ಊಟ ಮಾಡುವಂಥದ್ದು, ಇಲ್ಲಿ ತನಕನೂ. ಇನ್ಯಾರೋ ಒಬ್ರು ಹೇಳಿದ್ರು ಅಂತಂದ್ರೆ ಮೂಗಿಂದ ಅಗಳು ಬರ್ಬೇಕಂತೆ, ಅಷ್ಟು ಜಾಸ್ತಿ ಊಟ ಮಾಡ್ಬೇಕಂತೆ. ಹಂಗೆ ತಿನ್ನೋರೆಲ್ಲ ಇದಾರತ್ತೆ ಭೂಪರು. ಊಟವನ್ನು ಮಾಡೋದನ್ನೇ ಅದೇ ಜೀವನದ ಉದ್ದೇಶವೋ ಅನ್ನೋ ಹಂಗೆ. ಅವ್ನು ಸಾಕ್ರೆಟಿಸ್ ಕೇಳಿದ ಪ್ರಶ್ನೆ ಅದೇನದು, ಏನಂದ್ರೆ ಡು ಯು ಲಿವ್ ಟು ಈಟ್ ಆರ್ ಈಟ್ ಟು ಲಿವ್ ಅಂತ ಪ್ರಶ್ನೆ ಕೇಳ್ತಾನ ಅವನು. ಕೆಲವರು ನೋಡಿದ್ರೆ ಅವ್ರು ತಿನ್ನೋಕ್ಕೋಸ್ಕರಲೇ ಇದ್ದಾರೋ ಅನ್ನೋ ಹಂಗೆಲ್ಲ ಇರುತ್ತೆ. ಅದು ಪ್ರಾಣಿಗಳ ಲೆಕ್ಕಾಚಾರ. ಪ್ರಾಣಿಗಳು ಹಂಗೇನು ತಿನ್ನಲ್ಲ, ಪ್ರಾಣಿಗಳು ಎಚ್ಚರಣೆ. ಪ್ರಾಣಿಗಳಿಗೆ ಅಜೀರ್ಣವಾದರೆ ಶ್ರೀರಂಗ ಮಹಾಗುರುಗಳು ಇದೊಂದು ಸೂಚನೆ ಕೊಟ್ಟಿದ್ರು. ಬೆಕ್ಕಿಗೆ ಅಜೀರ್ಣವಾದರೆ ಅದು ಹೋಗಿ ಒಂದು ತರಹ ಹುಲ್ಲನ್ನು ತಿಂದು ವಾಂತಿ ಬರೆಸ್ಕೊಂಡು ಆಮೇಲೆ ಉಪವಾಸ ಇದ್ದುಕೊಂಡು ತನ್ನ ಆರೋಗ್ಯ ಸರಿ ಹೋದ್ಮೇಲೆ ಮತ್ತೆ ಆಹಾರ ತಗೊಳತ್ತೀವಿ, ವಿನಃ ಅಲ್ಲಿ ತನಕ ಆಹಾರ ತಗೊಳಲ್ಲ ಅಂತ. ಅದಕ್ಕಿರೋಷ್ಟು ವಿಸ್ಡಮ್ಮು ನಮಗೆ ಬಂದ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿದ್ದಿರೋದು. ನಾವು ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಆದರೂ ಸರಿಯಾಗಿ ವಾಸಿ ಆಗದೆ, ಕಂಟ್ರೋಲ್ಗೆ ಬರದೆ ಒದ್ದಾಡೋದೆಲ್ಲ ಇದ್ದೇ ಇದೆ. ಆದ್ರಿಂದ ತಿನ್ನೋದ್ರಲ್ಲಿ ಒಂದು ಲಿಮಿಟ್, ಕ್ವಾಂಟಿಟಿನಲ್ಲಿ ಲಿಮಿಟ್. ಎರಡನೇದು, ಕ್ವಾಲಿಟಿನಲ್ಲೂ ಕೂಡ ಸರಿಯಾದ ಆಹಾರವನ್ನು ನಾವು ತಗೊಳ್ಬೇಕು ಅನ್ನುವಂತಹ ಲೆಕ್ಕ ಅದು ಇರೋವಂತಹದ್ದೇನೆ. ಆದ್ರಿಂದ ಅತಿ ಭೋಜನ ಇಸ್ ಈಕ್ವಲ್ ಟು ಅನಾರೋಗ್ಯ. ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ, ಏನಾರು ಅತಿಯಾಗಿ ತಿಂದರೆ ಅಂತಂದ್ಬಿಟ್ಟು. ಆಯುರ್ವೇದದಲ್ಲೂ ಯೋಗದಲ್ಲೂ ಹೇಳೋದೇನು ಅಂತಂದ್ರೆ, ಅರ್ಧ ಹೊಟ್ಟೆ ತಿನ್ನು, ಕಾಲು ಹೊಟ್ಟೆ ನೀರು ಕುಡಿ, ಕಾಲು ಹೊಟ್ಟೆ ಖಾಲಿ ಬಿಡು. ಹಾಗಿದ್ದಾಗ ಅಲ್ಲಿ ವಾಯು ಸಂಚಾರಕ್ಕೆ ಅಷ್ಟು ಬೇಕು. ಹಾಗಿದ್ದಾಗ ಆಹಾರ ಚೆನ್ನಾಗಿ ಸುಪಕ್ವವಾಗಿರತ್ತೆ, ಚೆನ್ನಾಗಿ ಜೀರ್ಣವಾಗತ್ತೆ ಮತ್ತು ಬೇರೆ ಯಾವುದಕ್ಕೂ ಅಡ್ಡಿ ಆಗೋದಿಲ್ಲ ಅಂತಂದ್ಬಿಟ್ಟು. ಅಷ್ಟು ಸಾಕು ಅಂತ ಕೂಡ. ಎರಡನೇದು ಮನು ಹೇಳುವಂಥದ್ದು ಅನಾಯುಷ್ಯಂ ಅಂತಂದ್ಬಿಟ್ಟು. ಇದ್ಯಾಕೆ
ನಮ್ಮ ಆಯುಸ್ಸನ್ನು ಕಟ್ಕೊಂಡು ಮನೋ ಏನಾಗಬೇಕು ಅಂತಂದ್ರೆ ನಮ್ಮ ದೇಶದ ಪರಂಪರೆಯಲ್ಲಿ ಇರೋದೇನೆ ಇದು, ಆಯುಸ್ಸು ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಯಾರಿಗಾರು ಆಶೀರ್ವಾದ ಮಾಡಬೇಕಾದ್ರೆ ದೀರ್ಘಾಯುಷ್ಮಾನ್ ಭವ ಅಂತಲೇ ಆಶೀರ್ವಾದ. ದೀರ್ಘವಾದ ಆಯುಸ್ಸಿರಬೇಕು. ಯಾಕೆ? ದೀರ್ಘವಾದ ಆಯುಸ್ಸಿದ್ರೆ ಇವತ್ತೆಲ್ಲ ನಾಳೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಆಪರ್ಚುನಿಟಿ ಸಿಗೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಬೇಗ ಸತ್ತು ಹೋಗ್ಬಿಟ್ರೆ ಎಷ್ಟೋ ಸಲ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದನ್ನು ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಫಸ್ಟ್ ಲಾಂಗ್ ಲೈಫ್ ಅಂತ ಇದ್ರೆ ಅವಾಗ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಬಹುದು. ಆದ್ರಿಂದಾನೇ ಆತ್ಮಹತ್ಯೆ ತುಂಬಾ ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಇದೂ ಒಂದು ಕಾರಣ. ಏನಂತ ಹೇಳಿದ್ರೆ ಅದನ್ನು ನಾವು ಔಟ್ ಆಫ್ ಇಟ್ಸ್ ಟರ್ನ್, ಅದನ್ನ ಟರ್ಮಿನೇಟ್ ಮಾಡ್ಬಿಡೋ ಅಂತಹದ್ದು. ಅಂದ್ರೆ ಸಹಜವಾಗಿ ಮೃತ್ಯು ಯಾವಾಗ ಬರಬೇಕೋ ಅದು ಬಿಟ್ಟು ಅದಕ್ಕಿಂತ ತುಂಬಾ ಮುಂಚೆ ನಾವೇ ಅದನ್ನ ಬರ್ಮಾಡ್ಕೊಂಡ ಪಕ್ಷದಲ್ಲಿ ಅದೊಂದು ದೊಡ್ಡ ಅಪರಾಧವಾಗುತ್ತೆ. ಕಾನೂನು ದೃಷ್ಟಿಯ ಅಪರಾಧ ಅನ್ನೋದು ಬೇರೆ ವಿಷಯ. ಆದ್ರೆ ಧರ್ಮದ ದೃಷ್ಟಿಯಿಂದಲೂ ಕೂಡ ಮನುಷ್ಯ ಇನ್ನೂ ಒಳ್ಳೆಯದನ್ನ ಮಾಡಬಹುದಾದ್ದು, ಆತ್ಮೋದ್ಧಾರವನ್ನ ಮಾಡ್ಕೊಳ್ಳೋದಿಕ್ಕೆ ಸಿಗುವಂತಹ ಒಂದು ಅವಕಾಶವನ್ನ ಕಳೆದುಕೊಂಡಂತಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕಾರಣದಿಂದಲೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬಾರದು ಅನ್ನುವಂತಹ ಮಾತು. ಆದ್ದರಿಂದ ಯಾವುದರಿಂದ ಆಯುಸ್ಸು ನಮಗೆ ವೃದ್ಧಿ ಆಗುತ್ತೋ ಅಂತಹ ಕೆಲಸಗಳೆಲ್ಲ ಮಾಡಬೇಕು ಅಂತಂದ್ಬಿಟ್ಟು. ಹೀಗೆ ಅತಿ ಭೋಜನ ಮಾಡುವಂಥವರು ಬಹಳ ಬೇಗ ಮುದುಕರಾಗ್ತಾರೆ. ಅಂದ್ರೇನು, ಅವರಲ್ಲಿ ವಯಸ್ಸು ಬೇಗ ಕಳೆದು ಮುಪ್ಪು ಬಹಳ ಸಣ್ಣ ವಯಸ್ಸಲ್ಲೇ ಅವರಿಗೆ ಕಾಣಿಸೋದಿಕ್ಕೆ ಶುರುವಾಗ್ಬಿಡತ್ತೆ. ಅಂದ್ರೆ ಜೀವನದಲ್ಲಿ ಉತ್ಸಾಹವಿಲ್ಲದಿರುವಿಕೆ, ಮೈಯಲ್ಲಿ ಬಲವಿಲ್ಲದಿರುವಿಕೆ, ಮನಸ್ಸೇ ಕುಗ್ಗಿ ಹೋಗುವಿಕೆ, ಇದೆಲ್ಲಾನು ವಯಸ್ಸಾದವರ ಲಕ್ಷಣಗಳು. ಇದೆಲ್ಲಾನು ಕೂಡ ಇನ್ನು ಬಹಳ ಸಣ್ಣ ವಯಸ್ಸಿಗೆ ಶುರು ಆಗ್ಬೇಕು ಅಂತ ಆಸೆ ಇದ್ರೆ ಜಾಸ್ತಿ ತಿನ್ನಿ ಅಂತಂದ್ಬಿಟ್ಟು. ಅತಿ ಭೋಜನದಿಂದ ಇದೆಲ್ಲ ಎಫೆಕ್ಟ್ಗಳುಂಟು. ಆದ್ರಿಂದ ಅನಾಯುಷ್ಯಂ. ಮೂರನೇದು ಅಸ್ವರ್ಗ್ಯಂ. ಇದು ಸ್ವರ್ಗಕ್ಕೂ ಪೋಷಕವಲ್ಲ. ಕೃಷ್ಣ ಅರ್ಜುನನ್ ಬೈಯೋದು ಅಷ್ಟೇನೆ, ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತಂದ್ಬಿಟ್ಟು. ಸ್ವರ್ಗವಾದ್ದು ಅಂದ್ರೆ ನಾವು ದೇವಲೋಕ ಪ್ರಾಪ್ತಿ ನಮಗೆ ಉಂಟಾಗಬೇಕು ಅನ್ನುವಂಥದ್ದು, ಅಂದ್ರೆ ನಮಗೆ ಉತ್ತಮ ಗತಿ ಉಂಟಾಗಬೇಕು ಅನ್ನುವಂಥದ್ದು. ಆದ್ದರಿಂದ ಧರ್ಮದಲ್ಲಿ ಒಂದು ಪ್ರವೃತ್ತಿ ಇದ್ದರೆ ಅದು ಸಾಧ್ಯ. ಆದ್ರೆ ಧರ್ಮದಲ್ಲಿ ಪ್ರವೃತ್ತಿ ಇರಬೇಕು ಅಂತ ಹೇಳಿದ್ರೆ ಕಡಿಮೆ ತಿನ್ನಬೇಕು ಅಂತ. ಇಷ್ಟೇ ಇಲ್ಲ, ಇನ್ನೂ 2 ಕಾರಣ ಕೊಟ್ಟಿದ್ದೇನೆ, ಬರೀ 3 ಅಲ್ಲ. ಅಪುಣ್ಯಂ, ಅದು ಪುಣ್ಯಕರವಲ್ಲ, ಅದು ಲೋಕ ವಿದ್ವಿಷ್ಟಂ. ಜನಗಳು ಕೂಡ ನೋಡಿ ಏನಂತಾರೆ, ಅಯ್ಯೋ ಹೊಟ್ಟೆವಾಕ ಅಂತಾರೆ. ಆದ್ರಿಂದ ಜನಗಳ ಹತ್ರ ಅನ್ನಿಸ್ಕೊಳ್ಳುವಂಥದ್ದು ಆಗುತ್ತೆ. ಇದರೆಲ್ಲ ಒಂದು ರಹಸ್ಯ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರು ಜಾಸ್ತಿ ತಿಂತಾರೋ ಅಂಥವ್ರದ್ದು ಬ್ರೀದಿಂಗ್ ಪ್ಯಾಟರ್ನ್, ಉಸಿರಾಟದ ಬಗೆಯೇ ಬೇರೆ ಆಗ್ಬಿಡತ್ತೆ. ಅಲ್ಪವಾಗಿ ಆಹಾರವನ್ನು ಸೇವಿಸಿದರೆ ನಮ್ಮ ಉಸಿರಾಟದಲ್ಲಿ ಒಂದು ಹತೋಟಿ ಇರುತ್ತೆ. ಮುಖ್ಯವಾಗಿ ನಮ್ಮ ಉಸಿರು ಆದಷ್ಟು ದೀರ್ಘವಾಗಿ ಇರತಕ್ಕದ್ದು. ಇದೊಂದು ಧರ್ಮದ ಒಂದು ಮುಖ್ಯವಾದ ಅಂಶ. ಆದ್ದರಿಂದ ಅತಿ ಭೋಜನದಿಂದ ನಮಗೆ ಉಸಿರಾಟದ ಬಗೆ ಅದು ಅಫೆಕ್ಟ್ ಆಗೋದ್ರಿಂದ ಎಲ್ಲಾದ್ರ ಮೇಲೂ ಅದು ಎಫೆಕ್ಟ್ ಅನ್ನು ತೋರಿಸುತ್ತೆ. ಅದು ಆರೋಗ್ಯ ಕೆಡುತ್ತೆ, ಆಯುಸ್ಸು ದೀರ್ಘವಾಗಲ್ಲ, ಪುಣ್ಯವೃದ್ಧಿ ಆಗೋದಿಲ್ಲ, ಮತ್ತು ಲೋಕದಲ್ಲೂ ಕೂಡ ಅದು ಜನಗಳ ಅವಹೇಳನಕ್ಕೆ ಗುರಿಯಾಗುತ್ತೆ ಅನ್ನೋ ಇಷ್ಟೂ ಕಾರಣಗಳಿಟ್ಕೊಂಡು ನಾವು ಧರ್ಮದಿಂದ ಜೀವನ ಮಾಡಬೇಕು ಅಂತ ಇದ್ರೆ ಭೋಜನವನ್ನ ಅತಿಯಾಗಿ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ಹಿತಮಿತವಾಗಿ ಆಹಾರವನ್ನು ಸೇವಿಸುವಂತಹದ್ದು ಬಹಳ ಮುಖ್ಯ. ನಮಸ್ಕಾರ.